ಹಾಯ್ ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೋಡಿ, ಸಾಕಷ್ಟು ಜನ ತುಂಬಾ ಸ್ಕಾಲರ್ಶಿಪ್ ಬಗ್ಗೆ ರಿಲೇಟೆಡ್ ಆಗಿ ಎಲ್ಲ ಸ್ಕಾಲರ್ಶಿಪ್ ಅಪ್ಡೇಟ್ ಕೊಡಿ ಎಲ್ಲನೂ ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ದಾಯ್ತಂದ್ರೆ 100% ಹೇಳ್ತೀನಿ, ತುಂಬಾ ಬೆನಿಫಿಟ್ಸ್ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ ಈ ಒಂದು ವಿಡಿಯೋನ ನೀವು ನೋಡಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಂತ ಹೇಳ್ತೀನಿ ನೋಡಿ, ತುಂಬ ಜನಕ್ಕೆ ಸ್ಕಾಲರ್ಶಿಪ್ಪು ಯಾವ್ದು ಬರುತ್ತೆ, ಯಾವ್ದು ಜೆನ್ಯೂನಾಗಿ ಬರುತ್ತೆ, ತುಂಬ ಜನಕ್ಕೆ ಸ್ಕಾಲರ್ಶಿಪ್ ಬಗ್ಗೆ ಐಡಿಯಾ ಇಲ್ಲ. ನೋಡಿ, ನಾನು ತುಂಬ ಸ್ಟೂಡೆಂಟ್ಸನ್ನು ನೋಡಿದ್ದೀನಿ. ನೋಡಿ, ನಮ್ಮ ಕ್ಲಾಸ್ಮೇಟ್ಸೇ ತುಂಬ ಜನ ಜಸ್ಟ್ SSP ಸ್ಕಾಲರ್ಶಿಪ್ ಅಲ್ಲದೆ ತುಂಬ ಸ್ಕಾಲರ್ಶಿಪ್ ತೊಗೋತಾರೆ. ಅವರು ನೋಡಿ 1 ಇಯರ್ಗೆ ನಿಮಗೆ ಕಾಲೇಜ್ ಫೀಸ್ ಎಷ್ಟಿರುತ್ತೆ, 1 ಲ್ಯಾಕ್ ಇದ್ದಾರೆ, 2 ಲ್ಯಾಕ್ ಸ್ಕಾಲರ್ಶಿಪ್ ತೊಗೋತಾರೆ. ಇದು ನಿಜ. ನನಗೂ ಬಂದಿದೆ, ನಾನು ತೋರಿಸ್ತೀನಿ ಲೈವಲ್ಲಿ, ಪ್ರೂಫಲ್ಲಿ. ಖಂಡಿತ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೂ ತಿಳಿಸ್ಕೊಡ್ತೀನಿ, ಆಗ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸ್ಕೊಡಿ. ನೋಡಿ, ಲೀಸ್ಟ್ ಆಫ್ ಸ್ಕಾಲರ್ಶಿಪ್ ಅಂತ ಫಸ್ಟ್ ನಾನು ಡೀಟೇಲಾಗಿ 1 ಬೈ 1 ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡ್ದೇ ವಿಡಿಯೋನ ಕೊನೆವರೆಗೂ ಆಗಿ ನೋಡಿ, ಆಗ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೋಡಿ, ಲೀಸ್ಟ್ ಆಫ್ ಸ್ಕಾಲರ್ಶಿಪ್ ಅಂದರೆ ಪ್ರೈಸ್ ಮನಿ ಅನ್ನೋದು ಕೊಡ್ತಾರೆ. ನೀವು ಯಾವಾಗ ನೀವು ಸೆಕೆಂಡ್ PUC SLC ಪಾಸ್ ಆದ ತಕ್ಷಣ ನಿಮಗೆ SC ST ಸ್ಟೂಡೆಂಟ್ಸ್ಗೆ ಮಾತ್ರ ಪ್ರೈಸ್ ಮನಿ ಬರುತ್ತೆ. ಅದು ನಿಮಗೆ ಮೊದಲನೇದಾಗಿ ತುಂಬ ಜನಕ್ಕೆ ಪ್ರೈಸ್ ಮನಿ ಬಗ್ಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಅದನ್ನ ನೆನೆಸ್ಕೋತೀನಿ, ಅದು ನಾರ್ಮಲಾಗಿ ಗೊತ್ತಿರುತ್ತೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಯಾವ ಥರ ಬರುತ್ತಂತೆ. ನೆಕ್ಸ್ಟ್ SSP ಸ್ಕಾಲರ್ಶಿಪ್, ಇದು ಆಲ್ಮೋಸ್ಟ್ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಗೊತ್ತಿರುತ್ತೆ. ಇದು ನಿಮಗೆ SC ST ಸ್ಟೂಡೆಂಟ್ಸ್ಗೆ, ನೀವು ಯಾವ ಡಿಗ್ರಿ ಓದ್ತಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಏನಾದರೂ ಇಂಜಿನಿಯರ್ ಸ್ಟೂಡೆಂಟ್ಸ್ ಆದರೆ ಆಲ್ಮೋಸ್ಟ್ 1 ಲಕ್ಷ ಸ್ಕಾಲರ್ಶಿಪ್ ಬರೀ SSP ಕಡೆಯಿಂದನೇ ಬರುತ್ತೆ. ಮತ್ತು ನೀವೇನೋ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಆದರೆ 18,000, ಇಂಜಿನಿಯರ್ ಓದ್ತಿದ್ರೆ 20,000, ಮತ್ತು MBBS ಓದ್ತಿದ್ರೆ ಬೇರೆ ಒಂದೊಂದು ಡಿಗ್ರಿಗೆ ಒಂದೊಂದು ಅಮೌಂಟ್ ಕೊಡ್ತಾ ಹೋಗ್ತಾರೆ. ಓಕೆ, ಆಮೇಲೆ NSP ಸ್ಕಾಲರ್ಶಿಪ್ ಸ್ಟಾಪ್ ಮಾಡಿದ್ರು. ಮತ್ತು ಈಗ ನಿಮಗೆ ಸೆಂಟ್ರಲ್ ಗೌರ್ಮೆಂಟು ಮತ್ತು ನಮ್ಮ ಒಂದು ಸ್ಟೇಟ್ ಗೌರ್ಮೆಂಟು ಸೇರಿ ನಿಮಗೆ NSP ಸ್ಕಾಲರ್ಶಿಪ್ಪು SC ST ಸ್ಟೂಡೆಂಟ್ಸ್ ಕೊಡ್ತಿದ್ದಾರೆ. ಇದು ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಸಿಗ್ತಿಲ್ಲ. ಮತ್ತು ಕ್ಯಾಟಗರಿ 1 ಅಂದರೆ ಮುಸ್ಲಿಂ ಸ್ಟೂಡೆಂಟ್ಸ್ಗೂ ಕೂಡ ಕೊಡ್ತಿದ್ದಾರೆ NSP ಸ್ಕಾಲರ್ಶಿಪ್ನ. ಓಕೆ, ನೆಕ್ಸ್ಟ್ ನಿಮಗೆ KLWD ಸ್ಕಾಲರ್ಶಿಪ್ ಅಂತ ಬರುತ್ತೆ. ಇದು ಲೇಬರ್ ಕಾರ್ಡ್ದು. ನಿಮಗೆ ಗೊತ್ತು, ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪು ಅದು ಕೂಡ ಪ್ರತಿ ವರ್ಷ ಬರುತ್ತೆ. ಈ ವರ್ಷ ನಿಮಗೆ ಮೊದಲಾದರೆ ತುಂಬ ಸ್ಕಾಲರ್ಶಿಪ್ ಬರ್ತಿದೆ. ಇದು ಇವಾಗ ಮಾತ್ರ ಒಂದು ಮನೆಯಲ್ಲಿ ಬರೀ 1 ಸ್ಟೂಡೆಂಟ್ಸ್ಗೆ 10K ಅಮೌಂಟ್ ಬರ್ತಿದೆ. ನೆಕ್ಸ್ಟ್ ನಿಮಗೆ ಹಾಗೆ ಬಂದರೆ ನಿಮಗೆ ಧರ್ಮಸ್ಥಳ SKDRD ಅಂತ ಕರಿತೀವಿ. ನೋಡಿ, ಧರ್ಮಸ್ಥಳ ಸಂಘದಲ್ಲಿ ನಿಮ್ಮ ಮನೆಯವರು ಯಾರು ಇದ್ದರೆ ನಿಮಗೆ 1,000, ನೋಡಿ ತಿಂಗಳಿಗೆ 1,000 ಅಂತ, ವರ್ಷದಲ್ಲಿ 12 ತಿಂಗಳು ಇರುತ್ತೆ. ಅಂದರೆ ನಿಮಗೆ 12,000 ಬರುತ್ತೆ. ಓಕೆ, ಅದು 12 ಫಾರ್ ಇಯರ್ ಅಂತಾಗಿದೆ, 12K ಫಾರ್ ಇಯರ್ ಅಂತ ಆಗಬೇಕಿತ್ತು. ಓಕೆ, ಅಂದರೆ ನಿಮಗೆ 12,000 ಬರುತ್ತೆ 1 ಇಯರ್ಗೆ. ಇದನ್ನು ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೋಗ್ಬೇಡಿ. ನಾನಿಲ್ಲಿ ಸ್ವಲ್ಪ ಕೊಟ್ಟಿದ್ದೀನಿ, ಲಿಸ್ಟು ತುಂಬ ಬರುತ್ತೆ. ನೆಕ್ಸ್ಟ್ ನಿಮಗೆ TCS ಆಯಿತು, SDFC ಆಯಿತು, LIC ಆಯಿತು, ಎಲ್ಲ ಸ್ಕಾಲರ್ಶಿಪ್ ಬರುತ್ತೆ. ಇವು ಎಲ್ಲ ನಂಬಲ್ಲ. ಇವು ಯಾವ ಸ್ಕಾಲರ್ಶಿಪ್ಪು ಯಾವ ಥರ ಅಪ್ಲೈ ಮಾಡೋದು ಪ್ರತಿಯೊಂದು ಡೀಟೇಲಾಗಿ ಹೇಳ್ಕೊಡ್ತೀನಿ. ಅದನ್ನೇ ವೀಡಿಯೋನ ಹೇಳ್ತೀನಿ. ನೋಡಿ, ನನಗೂ ಬಂದಿರೋದು ಲೈವ್ ತೋರಿಸ್ತೀನಿ, ಮತ್ತು ಏನೇನು ಮಾಡಬೇಕು ನೋಡಿ. ನಿಜವಾಗ್ಲೂ ಎಷ್ಟೋ ಸ್ಟೂಡೆಂಟ್ಸ್ಗೆ ಹೆಂಗಾಗಿರುತ್ತೆ ಅಂದರೆ, ಈಗ ಡಿಗ್ರಿ ಓದ್ತಿದ್ದೀವಿ ಅಂದರೆ ಒಂದು ಸ್ಕಾಲರ್ಶಿಪ್ ಮೇಲೆ ತುಂಬ ಡಿಪೆಂಡ್ ಆಗಿಬಿಡ್ತೀವಿ. ಯಾಕಂದರೆ ನಮಗೆ ಪೇರೆಂಟ್ಸ್ನ ಕೇಳೋಕ್ಕೂ ಹಿಂದೆ ಮುಂದೆ ನೋಡ್ತೀವಿ. ಯಾಕಂದರೆ ಡಿಗ್ರಿಗೂ ಬಂದರೂ ನಾನೀಗ ಅಪ್ಪ ಅಮ್ಮನ ಕೇಳಬೇಕಲ್ಲ, ಎಲ್ಲರೂ ಸ್ಕಾಲರ್ಶಿಪ್ ಮೇಲೆ ತುಂಬ ಡಿಪೆಂಡ್ ಆಗಿರ್ತೀವಿ. ಯಾವ ಸ್ಕಾಲರ್ಶಿಪ್ ಅಂತ. ಇನ್ನೊಂದು ಸ್ಟೂಡೆಂಟ್ಸು SC ST ಸ್ಟೂಡೆಂಟ್ಸ್ ಆದರೆ ಪೂರ್ತಿ ನಮ್ಮ ಒಂದು ಕಾಲೇಜ್ ಫೀಸ್ ಕೂಡ ನಾವು ಜಸ್ಟ್ ಇದು ಒಂದು ಸ್ಕಾಲರ್ಶಿಪ್ ಮೇಲೆ ಫೀಸ್ನ ಪೇ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಸ್ಕಾಲರ್ಶಿಪ್ಪು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನನಗೆ ಸ್ಕಾಲರ್ಶಿಪ್ ಬಂದಿದೆ ಅಂದರೆ ನಾನು ಒಂದಿಷ್ಟು ಸ್ಟೂಡೆಂಟ್ಸ್ ಹೇಳಿದ್ರೆ ಅವರು ಕೂಡ ಈ ಒಂದು ಸ್ಕಾಲರ್ಶಿಪ್ ತೊಗೊಂಡ್ರೆ ಅವ್ರಿಗೆ ಯೂಸ್ಫುಲ್ ಆಗ್ಬೋದು ಅಂತ ಹೇಳೋಕ್ಕಂತ ನೀವು ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಇಷ್ಟು ಸ್ಕಾಲರ್ಶಿಪ್ಪು ನೇಮ್ ಹೇಳ್ತಿದ್ದೀನಿ, ಇನ್ನೂ ತುಂಬ ಸಾಕಷ್ಟು ನೇಮ್ ಇದ್ದಾವೆ. ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಲಿಂಕ್ ಇದೇ ಥರ ಇರ್ತದೆ. ನಿಮಗೆ ವೆಬ್ಸೈಟಲ್ಲಿ ಒಂದೊಂದು ಲಿಂಕ್ ಸಿಗ್ತಾ ಹೋದರೆ ಲಿಂಕ್ಗಳು ಸಿಗ್ತಾ ಹೋಗ್ತವೆ. ನೋಡಿ, ಪ್ರತಿಯೊಂದು ಸ್ಕಾಲರ್ಶಿಪ್ಪು ಯಾವುದೇ ತೊಗೊಳ್ಳಿ, ಇವನ್ ನೀವು ಈಗ ಜವಾಹರ್ಲಾಲ್ ನೆಹರು ಅಂತ ತೊಗೊಳ್ಳಿ, ಜವಾಹರ್ಲಾಲ್ ನೆಹರು ಮೇಲೆ ಒಂದು ಸ್ಕಾಲರ್ಶಿಪ್ ಇರುತ್ತೆ. ಈಗ ಜಸ್ಟ್ ಕೋಲ್ಗೇಟು, ಸಂತೂರ್ ಸೋಪು, ಯಾವುದೇ ಒಂದು ಪ್ರಾಡಕ್ಟ್ ತೊಗೊಳ್ಳಿ, ಆ ಒಂದು ಕಂಪ್ನಿದು ನಿಮಗೆ ಒಂದು ಸ್ಕಾಲರ್ಶಿಪ್ ಖಂಡಿತ ಇರುತ್ತೆ. ಯಾಕಂದರೆ ನಮ್ಮ ಇಂಡಿಯನ್ ಗೌರ್ಮೆಂಟಲ್ಲಿ ಯಾವ ಥರ ಇದೆ ಅಂದರೆ, ಯಾವುದೇ ಒಂದು ಕಂಪ್ನಿ ಲಾಸ್ಟಿಗೆ ಪ್ರಾಫಿಟ್ ಆಗಿರುತ್ತಲ್ಲ ಅವ್ರ ಅಮೌಂಟಲ್ಲಿ, ಅದರಲ್ಲಿ ಒಂದು 5% ಆದರೂ ಸ್ಕಾಲರ್ಶಿಪ್ ರೀತಿ ಕೊಡ್ತಾರೆ. ನೀವು ನೋಡ್ಬೋದು, ಕೊಟಕ, ಮಹೀಂದ್ರ, ತುಂಬ ಬ್ಯಾಂಕ್ಸು ಸ್ಕಾಲರ್ಶಿಪ್ ಕೊಡ್ತವೆ, ಕಂಪ್ನಿಗಳು ಎಲ್ಲ ಥರದ್ದು ಸ್ಕಾಲರ್ಶಿಪ್ಪು ಕೊಡ್ತಾನೆ ಹೋಗ್ತಾರೆ. ಓಕೆ, ಲಿಂಕ್ಗಳು ತುಂಬ ಸಿಗ್ತವೆ ನಿಮಗೆ SSP ಅಂತ ಸರ್ಚ್ ಮಾಡಿದ್ರೆ. ಆಮೇಲೆ ಇದಕ್ಕಂತಲೇ ತುಂಬ ಸ್ಕಾಲರ್ಶಿಪ್ ಕೊಡಬೇಕಂದ್ರೆ ತುಂಬ ಪ್ಲಾಟ್ಫಾರ್ಮ್ಸ್ ಇದ್ದಾವೆ. ಬಡ್ಡಿ ಫಸ್ಟ್ ಡೇ ಅಂತ ಒಂದು ಲಾರ್ಜ್ ಪ್ಲಾಟ್ಫಾರ್ಮ್, ಒಂದು ಸ್ಕಾಲರ್ಶಿಪ್ ಕೊಡುವಂಥ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಅದು ಕೂಡ ಇದರಲ್ಲೇ ತೋರಿಸ್ತೀನಿ ಒಂದು ವಿಡಿಯೋದಲ್ಲಿ. ನೆಕ್ಸ್ಟು ಡಾಕ್ಯುಮೆಂಟ್ಸ್ ನೋಡಿ, ಒಂದು ಸಾರಿ ನೀವೇನಾದರೂ ಎಲ್ಲ ಇಲ್ಲಿ ಕಾಣಿಸ್ತಿದ್ದಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಒಂದು ಸಾರಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮುಗೀತು. ನೀವೆಲ್ಲ ಒಂದು ಸ್ಕಾಲರ್ಶಿಪ್ಗೂ ಅದೇ ಡಾಕ್ಯುಮೆಂಟ್ಸ್ನ ನೀವು ಜಸ್ಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಒನ್ ಟೈಮ್ ಮಾಡೋಕ್ಕೆ ಅಷ್ಟೇ ಕಷ್ಟ ಆಗುತ್ತೆ. ನೋಡಿ, ನಾವು ಎಲ್ಲೆಲ್ಲೋ ಇನ್ಸ್ಟಾಗ್ರಾಮ್ ರೀಲ್ಸ್ನ ಸ್ಕ್ರೋಲ್ ಮಾಡ್ಕೊಂಡು ಎಲ್ಲೆಲ್ಲೋ ವೇಸ್ಟ್ ಮಾಡ್ತೀವಿ. ಒಂದು ಸ್ಕಾಲರ್ಶಿಪ್ ಆಗಾಗ 5 to 10 ಮಿನಿಟ್ಸ್ ನೀವು ಏನಾದರೂ ಟೈಮ್ನ ಇನ್ವೆಸ್ಟ್ ಮಾಡಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಒಂದು ಸರಿ ನೆಕ್ಸ್ಟ್ ಟೈಮ್ ಇನ್ನೂ ಒಂದು ಹೊಸ ಸ್ಕಾಲರ್ಶಿಪ್ ಬಂತು ಅಂದರೆ ನಿಮಗೆ ನೋಟಿಫಿಕೇಶನ್ಸ್ ಹತ್ರ ಜಸ್ಟ್ 1 ಮಿನಿಟ್ಸ್ ಆಗಿರುತ್ತೆ. ರಿಯಲಿ ಗೈಸ್, ಲಿಟ್ರಲ್ ಜಸ್ಟ್ 1 ಮಿನಿಟ್ಸ್ ಸಾಕು. ಯಾಕಂದರೆ ಜಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ. ನೀವು ಅವೆಲ್ಲ SSP ಹಾಕಿರೋ ಗೊತ್ತಾಗಿರುತ್ತೆ, ನಿಮ್ಗೆ ಡೇಟ್ ಆಲ್ರೆಡಿ ಫೇಸ್ ಆಗಿರುತ್ತೆ. ಸೇಮ್ ಎಲ್ಲ ಒಂದು ಬಡ್ಡಿ ಫಸ್ಟ್ ಸ್ಟಡಿಯಲ್ಲಿ ಎಲ್ಲ ಏನಾಗುತ್ತೆ, ಒಂದು ಆಲ್ರೆಡಿ ಡೇಟ್ ಹಾಕಿದ ತಕ್ಷಣ ನಿಮಗೆ ಆಲ್ರೆಡಿ ಇಟ್ಕೊಂಡಿರ್ತಾರೆ. ಜಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡ್ಕೊಂತ ಹೋಗ್ಬೋದು. ನಿಮಗೇನಪ್ಪ ಮೇನಾಗಿ ಡಾಕ್ಯುಮೆಂಟ್ಸ್ ಅಂದರೆ ಮಾರ್ಕ್ಸ್ ಶೀಟ್ಸ್ ಅಂದರೆ SSLC, PUC ಡಿಗ್ರಿ ಇದು ಎಲ್ಲ ಮಾರ್ಕ್ಸ್ ಶೀಟ್ ಇಟ್ಕೊಂಡಿದ್ದೀವಿ. ಪಾಸ್ಪೋರ್ಟ್ ಸೈಜ್ ಫೋಟೋ, ಬ್ಯಾಂಕ್ ಪಾಸ್ಬುಕ್ಕು, ಇನ್ಕಮ್ ಸರ್ಟಿಫಿಕೇಟು, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು, ಪ್ರೂಫ್ ಆಫ್ ಅಡ್ರೆಸ್, ಇವೇನು ಕಾಣಿಸ್ತವೆ, BPL ಕಾರ್ಡು, ರೇಷನ್ ಕಾರ್ಡ್ ಇವೆಲ್ಲ ಇದ್ದರೆ ಇಟ್ಕೊಂಡಿರಿ. ಆಮೇಲೆ ನಿಮಗೆ ಎಲಿಜಿಬಲ್ ಅಂತ ಕೇಳ್ತಾರೆ ಎಲ್ಲರೂ. ನೋಡಿ, ನೀವು ಯಾಕಂದ್ರೆ ನೀವು ಚೆನ್ನಾಗಿ ಓದ್ತಿರ್ತೀರಾ, ಒಂದೊಂದು ಸ್ಕಾಲರ್ಶಿಪ್ ಎಂತ ಅಂದರೆ ಮಿನಿಮಮ್ ಎಲಿಜಿಬಲ್ ಎಲ್ಲರೂ ಎಲಿಜಿಬಲ್ ಇರ್ತಾರೆ. ಯಾಕಂದರೆ ಜಸ್ಟ್ ಅವ್ರು ಕೇಳೋದು 50% ಇಲ್ಲ 60%. ಆಮೇಲೆ ಎಲ್ಲ 12th ಮತ್ತು ಸೆಕೆಂಡ್ PUC ನೀವು ಪಾಸ್ ಆಗಿರಬೇಕು, ಇಷ್ಟೇ ಕೇಳ್ತಾ ಹೋಗ್ತಾರೆ. ಆಮೇಲೆ ನಿಮ್ಮದು ಇಂಜಿನಿಯರಿಂಗ್ ಅಂತ ಬಂದರೆ 6 CGPA ಅಂತಲೇ ಕೇಳಿರ್ತಾರೆ.
ಇಷ್ಟೆಲ್ಲ ಗೊತ್ತಿದ್ರೂ ತುಂಬ ಜನ ಅಪ್ಲೋಡು ಮತ್ತು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋಕ್ಕೆ ಹೋಗಲ್ಲ. ನೋಡಿ ಈಗ ನಾನು ಲೈವಲ್ಲೇ ಕಾಣಿಸೋದು ಅನಿಸುತ್ತೆ ನಿಮಗೆ ಬಡ್ಡಿ ಫಸ್ಟ್ ಸ್ಟಡಿ ಅಂತ. ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ತುಂಬಾ ಸ್ಕಾಲರ್ಶಿಪ್ ಬರ್ತಾ ಹೋಗ್ತವೆ. ನಾನು ಇದ್ರ ಬಗ್ಗೆ ನಿಮಗೆ ಒಂದೊಂದೇ ಹೇಳ್ತಾ ಹೋದರೆ ನಿಮಗೆ ಅನ್ಸ್ಬೋದು ಪ್ರಮೋಷನ್ ಅಂತ. ನನಗೆ ಬಂದಿರೋ ಸ್ಕಾಲರ್ಶಿಪ್ನೇ ಹೇಳ್ಕೊಡ್ತೀನಿ. ನಂಗೆ ನೋಡಿ ನನಗೆ 2023 ಬಂದಿರೋ ಸ್ಕಾಲರ್ಶಿಪ್ ಇದು. ಪರಿವರ್ತನೆ ECS ಪ್ರೋಗ್ರಾಮ್ ಅಂಡರ್ ಗ್ರಾಜುಯೇಟ್ ಕೋರ್ಸ್ ಮೆರಿಟ್ ಕಮ್ ನೀಡೆಡ್ ಬೇಸ್ಡ್ ಅಂತ 2023-24 ನೋಡಿ ಇದು ನನಗೆ ಬಂದಿದ್ದೆ. ಬೇಕಾದ್ರೆ ಲೈವಲ್ಲೇ ಟ್ರಾನ್ಸಾಕ್ಷನ್ ಐಡಿ ತೋರಿಸುತ್ತೆ, ಟ್ರಾನ್ಸಾಕ್ಷನ್ ಡೇಟು, 50,000 ಅಮೌಂಟು, ಪೇಮೆಂಟ್ ಬ್ಯಾಂಕ್ ಅಕೌಂಟ್ಮೆಂಟ್ ಎಲ್ಲ ಇದೆ. ಈ ಥರ ಸ್ಕಾಲರ್ಶಿಪ್ ನಿಮಗೆ 50,000 ಅಂತ ಈ ಥರ ಈಗ 2 ಟೈಮ್ಸ್ ಬಂದಿದೆ ನನಗೆ. ಆಮೇಲೆ ಸ್ಟಾಪ್ ಆಯ್ತಿದೆ ನನಗೆ. ಒಂದಿಷ್ಟು ಸ್ಕಾಲರ್ಶಿಪ್ ನಿಮ್ಗೆ ಒಂದು ಸಾರಿ ಸೆಲೆಕ್ಟ್ ಆದರೆ ನಿಮಗೆ ಎಂಟೈರ್ ನಿಮ್ಮ ಏನು ಡಿಗ್ರಿ ಇದೆ ಎಷ್ಟು ಇಯರ್ ಇರುತ್ತೆ. ಈಗ ಇಂಜಿನಿಯರ್ಸ್ ಅಂದರೆ 4 ಇಯರ್ಸ್ ಅಂತ ಬರುತ್ತೆ. ನಾರ್ಮಲ್ ಡಿಗ್ರಿ ಜಸ್ಟ್ ಆದರೆ 3 ಇಯರ್ಸ್ ಇರುತ್ತೆ. MBBS ಅಂದರೆ ಇನ್ನೂ ನಿಮಗೆ 5 ಇಯರ್ಸ್ ಒಂದು ನೆಕ್ಸ್ಟ್ ಆಗುತ್ತಲ್ಲ. ಆ ಥರ ಅಲ್ಲಿ ಮುಗಿಯೋವರೆಗೂ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಎಲ್ಲ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಓಕೆ, ಇನ್ನು ಅಪ್ಲೈ ಮಾಡೋದು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಇನ್ನೂ ಲೆಂತಿ ಆಗ್ತಾ ಹೋಗುತ್ತೆ ವಿಡಿಯೋ. ಆಮೇಲೆ ನಿಮಗೂ ಬೋರ್ ಹೊಡೆದ್ಬಿಡುತ್ತೆ. ನಿಮಗೆ ಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಸ್ಕಾಲರ್ಶಿಪ್ ಇರ್ತವೆ. ನೋಡಿ ಇಲ್ಲಿ ಫೀಚರ್ಡ್ ಸ್ಕಾಲರ್ಶಿಪ್ಸ್ ಅಂತಂದರೆ ಅವಲ್ಲಿ ಹೇಳಿದ್ನಲ್ಲ, ಕೋಟಾಕ ಕನ್ಯಾ, ಆಮೇಲೆ BSES, ಆಮೇಲೆ ನಿಮಗೆ ಒಂದೊಂದು ಕಾಲೇಜು, ಆಮೇಲೆ ನಾವು ಅವಲ್ಲಿ ಹೇಳಿದಾಗ ಸಂತೂರು, ಆದಿತ್ಯ ಬಿರ್ಲಾ, ನಿಮ್ಗೆ ಏನು ಕಂಪ್ನಿ ಕಾಣಿಸ್ತಾ ನೋಡಿ ಎಲ್ಲ ಕಂಪ್ನಿ ಇನ್ನೂ ತೆಗಿತಾವೆ ಅಂದರೆ ನೋಡಿ ಕೋಲ್ಗೇಟು, ಮಹೇಂದ್ರ, ತುಂಬ ಇದ್ದಾವೆ, ರೋಲ್ಸ್ ರಾಯಲ್ಸ್, ತುಂಬ ಕಂಪ್ನಿ ನೋಡಿ. ನಾನು ಹಾಕಿರೋದು ಇದೆ HDFC ECS ಬರುತ್ತೆ 2025-26 ಇನ್ನೂ ನೋಡಿ December 31 ಇದೆ. ಅಂದರೆ ಈ ಮಂತ್ ಎಂಡ್ ಆಗೋವರೆಗೂ ನಿಮಗೆ ಸ್ಕಾಲರ್ಶಿಪ್ಗೆ ಅಪ್ಲೈ ಆದರೆ ಮಾಡ್ಬೋದಾಗಿರುತ್ತೆ. ಅಪ್ಲೈ ಮಾಡಿದ್ಮೇಲೆ ರಿಸಲ್ಟ್ ಕೂಡ ಇದೇ ವೆಬ್ಸೈಟಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಆಮೇಲೆ ನಿಮ್ಮದು ಮತ್ತು SSPಲೇ ತುಂಬ ಜನಕ್ಕೆ ಏನಂದರೆ ವಿದ್ಯಾಸಿರಿ ಅಮೌಂಟ್ ಗೊತ್ತಿಲ್ಲ. ಆಮೇಲೆ ವಿದ್ಯಾಸಿರಿ ಅಮೌಂಟು ತುಂಬ ಜನ ಯಾಕೆ ಬರುತ್ತೆ ಅಂತ ಕೇಳ್ತೀರಾ. ನಿಮ್ಮ ಡೌಟ್ಸ್ ಏನೇ ಇರಲಿ ಖಂಡಿತ ಸ್ಕಾಲರ್ಶಿಪ್ ರಿಲೇಟೆಡ್ ಎಂಥ ಡೌಟ್ಸ್ ಇದ್ದರೂ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಆಮೇಲೆ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತಾ, ಆಮೇಲೆ ನೆಕ್ಸ್ಟ್ ಹೊಸ ಸ್ಕಾಲರ್ಶಿಪ್ ಬಂತ ಅಪ್ಡೇಟ್ ಮಾಡ್ತಾ, ಮತ್ತು ಸ್ಕಾಲರ್ಶಿಪ್ನ ಯಾವ ಥರ ಅಪ್ಲೈ ಮಾಡೋದು, ಆಮೇಲೆ ಅದೇ ಒಂದೊಂದು ಸ್ಕಾಲರ್ಶಿಪ್ಪು ಬಡ್ಡಿ ಫಸ್ಟ್ ಸ್ಟಡಿಲಿ ಬರಲ್ಲ. ಆವಾಗ ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಬೇಕಾಗಿರುತ್ತೆ. ಮತ್ತು ಆಲ್ಮೋಸ್ಟ್ ತುಂಬ ಸ್ಕಾಲರ್ಶಿಪ್ಪು ಈ ಒಂದು ಬಡ್ಡಿ ಫಸ್ಟ್ ಸ್ಟಡಿಲಿ ಇರ್ತದೆ. ಎಲ್ಲರೂ ಅದರಲ್ಲಿ ಅಪ್ಲೈ ಮಾಡ್ಬೋದು. ಇನ್ನೂ ಏನೇ ಹೊಸದಾಗಿ ಏನಾದರೂ ಅಪ್ಡೇಟ್ ಬಂತಂದರೆ ಸ್ಕಾಲರ್ಶಿಪ್ ರಿಲೇಟೆಡು SSP ಇದಾಯಿತು. ಈಗ SSP ಅಮೌಂಟು ಯಾವ ಡಿಗ್ರಿ ಸ್ಟೂಡೆಂಟ್ಸ್ಗೆ ಯಾವಾಗ ಬರುತ್ತೆ ಎಲ್ಲ ಒಂದು ನಮ್ಮ ಒಂದು ಇನ್ಫಾರ್ಮೇಷನ್ ನಮ್ಮ ಒಂದು ಈ ಒಂದು ಗೋಲ್ಡನ್ ಗಣಿ ಯೂಟ್ಯೂಬ್ ಚಾನಲ್ ಸಿಗ್ತಾ ಹೋಗುತ್ತೆ. ಮುಂದೆ ಈಗ ಆಲ್ರೆಡಿ ಈಗ SC/ST ಸ್ಟೂಡೆಂಟ್ಸ್ ನಿಮ್ಮದು ಆಲ್ರೆಡಿ SSP ಸ್ಕಾಲರ್ಶಿಪ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ. ಅದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಮುಂದೆ ಬರೋದು ವೀಡಿಯೋಗಳಲ್ಲಿ. ಅದಕ್ಕೋಸ್ಕರ ಏನಿರ್ತೀನಿ ಈ ಥರ ಅಪ್ಡೇಟ್ಸ್ ಕೊಡ್ತಾ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಬೇಕಾಗುತ್ತೆ. ಯಾಕಂದರೆ ಅವ್ರಿಗೆ ಅದು ತಿಳಿದಿ. ಈಗ ನಿಮಗೆ ಇದರ ಅವಶ್ಯಕತೆ ಇಲ್ಲ, ಅವ್ರಿಗೆ ನಿಮ್ಮ ಫ್ರೆಂಡ್ಸ್ಗೆ ತುಂಬ ಜನಕ್ಕೆ ನೀಡಿರುತ್ತೆ ಸ್ಕಾಲರ್ಶಿಪ್. ಯಾಕಂದರೆ ನನಗೆ ಹೋದ ವರ್ಷದಲ್ಲಿ ಇದರ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗೆ ನನ್ನ ಕಡೆಯಿಂದ ನನ್ನ ಒಂದು ಚಾನಲ್ ನೋಡಿಕೊಂಡು ತುಂಬ ಜನ ಅಪ್ಲೈ ಮಾಡಿದರೆ. ಆಮೇಲೆ ಲಾಸ್ಟಿಗೆ ಒಂದು ಮೆಸೇಜ್ ಬರ್ತಾರೆ ಸ್ಕಾಲರ್ಶಿಪ್ ಸೆಲೆಕ್ಟ್ ಆದಮೇಲೆ ನನಗೆ ಹೇಳಿದ್ರೆ ಬ್ರದರ್ ಈ ಥರ ಸೆಲೆಕ್ಟ್ ಆಯಿತು, ತುಂಬ ಥ್ಯಾಂಕ್ಸ್ ಅಂದ್ರೆ ಅಷ್ಟೇ ಸಾಕು. ಈಗ ನನಗೆ ಸ್ಕಾಲರ್ಶಿಪ್ ಬಂದಿದೆ, ಇನ್ನೊಬ್ಬೊಂದು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ತಿದ್ರೆ ಇನ್ನು ಅದರದ್ದು ಒಂದು ಗ್ರೇಟ್ನೆಸ್ ಅಂತ ತುಂಬ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಇದಕ್ಕೆ ಎಷ್ಟು ನೀವು ಎಲ್ಲರೂ ಅಪ್ಲೈ ಮಾಡಿ. ನೋಡಿ ಇದು ಬರೀ ಎಂಟೈರ್ ಇಂಡಿಯಾ, ಬರೀ ನಮ್ಮ ಕರ್ನಾಟಕ ಅಲ್ಲ, ಎಂಟೈರ್ ಇಂಡಿಯಾಗೆ ಕೊಡ್ತಿರ್ತಾರೆ. ತುಂಬ ಜನ ಕರ್ನಾಟಕದಲ್ಲಿ ಈ ಥರ ಅಪ್ಡೇಟ್ಸ್ ಇಲ್ಲನೇ, ಈ ಥರ ಒಂದು ಮಾಹಿತಿ ಗೊತ್ತಿಲ್ಲದೇ ಅಪ್ಲೈನೇ ಮಾಡೋಕ್ಕೋಗಲ್ಲ. ಜಸ್ಟ್ ಒಂದು 5 ಮಿನಿಟ್ಸ್ ಕಂಪ್ಲೀಟ್ ಫ್ರೀ. ಇದಕ್ಕೆ ನೋಡಿ ಎಷ್ಟೊಂದು ಸಾರಿ ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಿರ್ತೀವಿ. ಒಂದು ಸಾರಿ ನಾವು ಕಂಪ್ಲೀಟ್ ಫ್ರೀ ಇರಾಗ ಅಪ್ಲೈ ಮಾಡಿ ಒಂದು ಸಾರಿ ಬಿಟ್ಟರೆ ಸಾಕದು ಅಮೌಂಟ್ ಯಾವಾಗದ ಬರಲಿ ಆಯಿತಾ. ಅದಕ್ಕೋಸ್ಕರ ಯಾಕಂದರೆ ತುಂಬ ಜನ ಬಿಹಾರ್, ಉತ್ತರ ಪ್ರದೇಶ ಆ ಕಡೆ ತುಂಬ ಸ್ಟೂಡೆಂಟ್ಸು ತೊಗೊಂಡು ಇದಕ್ಕೆ ಎಂಟೈರ್ ನೋಡಿ HDFC ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ. ಎಂಟೈರ್ ಇಂಡಿಯಾದಲ್ಲಿರೋಂಥ ಎಲ್ಲ ಸ್ಟೂಡೆಂಟ್ಸ್ಗೆ ಯಾರು ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗ್ತಾರೆ ಅವ್ರಿಗೆ ಮಾತ್ರ ಕೊಡ್ತಾರೆ. ಅಲ್ಲಿ ಕರ್ನಾಟಕದಲ್ಲಿ ಎಲಿಜಿಬಲ್ ಇರ್ತಾರೆ, ತುಂಬ ಜನ ಇದ್ದಾರೆ. ಬಟ್ ಅವ್ರಿಗೆ ಇದ್ರ ಇನ್ಫಾರ್ಮೇಷನ್ ಗೊತ್ತಿಲ್ಲದೇ ಯಾರು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿಲ್ಲ. ನೋಡಿ ಎಷ್ಟೋ ಜನ ಇದ್ದಾರೆ, ಅವ್ರಿಗೆ ಶೇರ್ ಮಾಡಿ. ಹಾಗೂ ನೀವು ಅಪ್ಲೈ ಮಾಡಿ. ಒಂದು ಸ್ಕಾಲರ್ಶಿಪ್ ನೋಡಿ, ನಾನು ಬೇಕಾದ್ರೆ ಅಪ್ಲೈಡ್ ಸ್ಕಾಲರ್ಶಿಪ್ ತೋರಿಸ್ತೀನಿ. ನನಗೆ ಇದು ಸಡನ್ನಾಗಿ ಬಂದಿಲ್ಲ. ಇದೇ ನೀವು ನೋಡ್ಬೋದು, ಅಪ್ಲೈಡ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಎಷ್ಟು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೆ ಇದು ನನಗೆ ಈಗ ಅವಾಯ್ಡೆಡ್ ಆಗಿರೋದು. ನೀವು ನೆಕ್ಸ್ಟ್ ಹಾಗೆ ಹೋಗ್ತಿದ್ರೆ ನೋಡಿ, ಜಸ್ಟ್ ಈಗ ಕ್ವಾಲಿಫೈಡ್ ಫಾರ್ ನೆಕ್ಸ್ಟ್ ರೌಂಡ್ ನೋಡಿ. ಇನ್ನೊಂದು ಈ ವರ್ಷದ್ದು ನೋಡಿ, ಇದು 2025-26 ನಾನು ಈ ವರ್ಷನೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದಾಗ ನನಗೆ ಅದು ಕೂಡ ಕ್ವಾಲಿಫೈಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ತೋರಿಸ್ತಿದೆ. ನೆಕ್ಸ್ಟು ಮತ್ತೆ ನಾನು ಹಿಂದೂಸ್ಲ್ಯಾಂಡ್ ಬ್ಯಾಂಕ್ ಈಗ ನೋಡಿ, ಇದು ಕೂಡ ಕ್ವಾಲಿಫೈಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ತೋರಿಸ್ತಿದೆ. ಬಟ್ ಇನ್ನೊಂದು ಫ್ಲಿಪ್ಕಾರ್ಟ್ಗೆ ಹಾಕಿದ್ದೆ ನಾನು 2025 ಪೆಂಡಿಂಗ್ ಸಬ್ಮಿಷನ್ಸ್ ಅಂದರೆ ನಾನು ಕಂಪ್ಲೀಟಾಗಿ ಅಪ್ಲೈ ಮಾಡಲಿಲ್ಲ. ಯಾಕಂದರೆ ಫ್ಲಿಪ್ಕಾರ್ಟ್ಗೆ ಸ್ಕಾಲರ್ಶಿಪ್, ಫ್ಲಿಪ್ಕಾರ್ಟ್ ಫೌಂಡೇಶನ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ಮೇಲೆ ಇನ್ನೊಂದು ಶಾಪ್ ಇರಬೇಕು ಅಂತ ಇರ್ತದೆ ನೋಡಿ. ಪ್ರತಿಯೊಂದು ಸ್ಕಾಲರ್ಶಿಪ್ ಇದೆ. ಆಮೇಲೆ ಮೇಲ್ಸ್ಗೆ ಆಮೇಲೆ ಫೀಮೇಲ್ಸ್ಗೆ ಎಲ್ಲ ಥರ ಸ್ಕಾಲರ್ಶಿಪ್ ಬರ್ತಿರುತ್ತೆ. ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ ನೋಡಿ. 2024-25 ಇದು ಜೆಡ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಜನರಲ್ ಅಂಡರ್ ಗ್ರಾಜುಯೇಟ್ ಕೋರ್ಸ್ಗೆ ಇದು ಜಸ್ಟ್ ಸಬ್ಮಿಟ್ ಆಯಿತು, ಮುಂದೆ ಸೆಲೆಕ್ಟ್ ಆಗಿಲ್ಲ ನೋಡಿ. ನಾನು ಹಾಗೆ ತೆಗಿತಾ ಹೋದಂಗೆಲ್ಲ ತುಂಬಾ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೀನಿ. ಜಸ್ಟ್ ನನಗೇನಂದರೆ ಜಸ್ಟ್ ಒಂದು 2-3-5 ಮಿನಿಟ್ಸ್ ಅಷ್ಟೇ ಬೇಕಾಗುತ್ತೆ ನನಗೆ. ಆಮೇಲೆ ಅದು ಆಟೋಮೆಟಿಕ್ಲಿ ಏನಾಗುತ್ತೆ ನೆಕ್ಸ್ಟು ನೋಡಿ ಈ ಥರನೇ ತೋರಿಸುತ್ತೆ. ಒಂದೊಂದು ನಾನು 2024 ನಾಟ್ ಸೆಲೆಕ್ಟೆಡ್ ಫಾರ್ ದಿಸ್ ಸ್ಕಾಲರ್ಶಿಪ್ ಅಂತ ಬರುತ್ತೆ. ನಿಮ್ಮ ಸೆಲೆಕ್ಟ್ ಇಲ್ಲ ಅಂತ ಬರುತ್ತೆ, ಸೆಲೆಕ್ಟ್ ಅಂತ ಬರುತ್ತೆ. ಇದು ನೋಡಿ ಜಸ್ಟ್ ಒಂದು 5 ಮಿನಿಟ್ಸ್ ಆಗುತ್ತೆ. ಎಲ್ಲರಿಗೂ ತೋರಿಸಿ, ಎಲ್ಲರೂ ಅಪ್ಲೈ ಮಾಡಿ. ಮತ್ತೆ ನಿಮಗೆ ಇದನ್ನ ರಿಸಲ್ಟ್ ಎಲ್ಲಿ ಬರುತ್ತೆ, ಯಾವ ಥರ ಚೆಕ್ ಮಾಡೋದು ಎಲ್ಲನೂ ಹೇಳ್ಕೊಡ್ತೀನಿ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ಅದ್ರ ಬಗ್ಗೆ ವೀಡಿಯೋ ನಿಮ್ಗೆ ಡೆಡಿಕೇಟೆಡ್ ಮಾಡ್ಕೊಡ್ತೀನಿ. ಇಲ್ಲಾಂದರೆ ಅದ್ರ ಬಗ್ಗೆ ನಿಮಗೆ ಕಮೆಂಟ್ಸಲ್ಲಿ ಆನ್ಸರ್ ಅದ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೊಂದು ಏನಂತ ಹೇಳಿದ್ನಲ್ಲ, ನಿಮ್ಮ ಫ್ರೆಂಡ್ಸ್ಗೆ ತುಂಬ ಜನಕ್ಕೆ ಶೇರ್ ಮಾಡಿ. ಆಗ ನಿಮ್ಮ ಕಾಲೇಜ್ ಗ್ರೂಪಲ್ಲಿ ಶೇರ್ ಮಾಡಿ. ಯಾಕಂದ್ರೆ ಅವ್ರಿಗೂ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ತಿಳ್ಕೊಂಡು ಎಲ್ಲರೂ ಅಪ್ಲೈ ಮಾಡಿ ಅಂತ ಹೇಳಿ ತಿಳಿಸ್ತಾ, ಥ್ಯಾಂಕ್ ಯು. ಎನಿವೇ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಗುಡ್ ಡೇ. ಅಷ್ಟೇ, ಟಾಟಾ, ಬಾಯ್.